ಹೆಸರೆಂಥದ್ದು? ನಾಗಮ್ಮ. ಹಾಂ, ನಿಮ್ಮದು ಈ ತಿಂಗಳದ್ದು ಗೃಹಲಕ್ಷ್ಮಿ ದುಡ್ಡು ಬರಲಿಲ್ಲ, ಇನ್ನೊಂದು ತಿಂಗಳದ್ದು ಬಂದದೆ. ಎಂತ ತಗೊಂಡು ಹೋಗೋರು ಇವತ್ತೆಯ? ಎಂಟ್ರಿ ಮಾಡಬೇಕಾ? ಆಯ್ತು ಸರ್. ಎಂತ ಗೊತ್ತದೆ, ಅವರು ರಮೇಶ್ ಅವರಿದ್ರು ನೋಡಿ, ಅವ್ರಿಗೆ ನೀವು ಮಾತ್ರ ಲೋನ್ ಮಾಡೋಕೆ ಕೊಡ್ಕೋಬೇಡಿ. ಈ ತುಂಬುವುದಿಲ್ಲ ಮಾರೇ, ತಗೊಂಬಕ್ಕ ಚಂದ ಮಾಡ್ಕ ತಗೊಂಡ್ರು ಕಡೆ ತುಂಬುವುದೇ ಇಲ್ಲ. ಎಷ್ಟು ಕಾಲ್ ಮಾಡಿದ್ರು ರಿಸೀವ್ ಮಾಡೋದಿಲ್ಲ. ಮನೆ ಕೂಡ ಏನು ಹೋಗಿದ್ರಂತೆ, ಅವ್ರ ಮನೇಲಿ ಯಾರು ಇಲ್ಲಂತೆ. ಅದಕ್ಕೆ ಈಗ ಸಾಲ ತಗೊಂಡ್ರೆ ಚಲೋ ಆಯ್ತದೆ, ಕಡೆ ತುಂಬುವುದೇ ಇಲ್ಲ. ಅವ್ರಿಗೆ ಏನ್ ಕಣ್ಕೊಂಡು ಲೋನ್ ತಗೊಂಡ್ರೆ ನಮ್ಮ ಮಾರೇ ಬಜಾರ್ ಬಂದು ಹೋಗೋದು ನಮ್ಗಂತೂ. ನಮ್ಗೆ ಅತ್ರ ಹೇಳಕ್ಕೂ ಆಗೋದಿಲ್ಲ. ಎಂತಮ್ಮ, ನಿನ್ನ ಅಕೌಂಟ್ ಬ್ಯಾಲೆನ್ಸು 174 ರೂಪಾಯಿ ಇದೆ ನೋಡು. ಅದು ನಿಮ್ಮ ಕೈಯಲ್ಲಿ ಐಫೋನ್ ಅದೇ. ಎಂತ ಎಜುಕೇಶನ್ ಲೋನ್ ಬೇಕಾಗಿತ್ತು ನಿಮಗೆ? ನೀವು ಕೆಲಸ ಮಾಡೋ ಮ್ಯಾನೇಜರ್ ಹತ್ರ ಒಂದ್ಸಲ ಮಾತಾಡ್ತಾ ನನ್ನ ಹತ್ರ ಬಾ. ಎಂತ ಹೇಳ್ಕೊಳ್ಳೋ ಒಂದ್ಸಲ ಕೇಳ್ಕೊ ಬಾ. ಬೇರೆ ಊಟಕ್ಕೆ ಹೋಗೋ ನಾವು. ನಾನಂತೂ ಸಾಕಾಗುತ್ತೆ. ಇನ್ನೊಂದು 15 ಜನ ಕಸ್ಟಮರ್ ಅವರೇ. ಕಟ್ಟ ಊಟ ಮಾಡ್ಕೊಂಡು ಕುಂತ್ರೆ 2 ಗಂಟೆಗೆ ಸರಿ ಆಯ್ತದೆ. ನೀವೆಂತ ತಗೊಂಡಿದ್ರಿ? ನನಗೆ ಕೊಚ್ಚಗುತ್ತೆ ಅನ್ನ, ನನಗೆ ಸಾರು ಇಟ್ಕೊಂಡು ಗಾಡಿ ಸರಿ. ಹೋಗುವಲ್ಲ ಊಟಕ್ಕೆ. ನೀವು ಕಡೆ ಬನ್ನಿ, ನಾವು ಈಗ ಊಟ ಟೈಮ್ ಆಯ್ತು. ಈಗ ಕುಂತ್ಕೊಳ್ಳಿ, 10 ನಿಮಿಷ ಊಟ ಮಾಡ್ಕೊಬೇಕು. ಹೇಳಿ ಸರ್. ನೋಡಿ, ಮತ್ತೆ 3 ಗಂಟೆಗೆ ಯಾರಿಗೂ ನಾವು ವಿಡ್ರಾಲ್ ಕೊಡೋಕೆ ಹೋಗೋದಿಲ್ಲ. ಎಂತಕ್ಕಂದ್ರೆ ನಾವು ಸುಮಾರು ಕಂಪ್ಯೂಟರ್ ಕೆಲಸ ಇರ್ತೇವೆ, ಮತ್ತು ನಮ್ಮ ಮನೆಗೆ ಹೋಗಿ 8 ಗಂಟೆ ಇರ್ತದೆ. ಹಾಗಾಗಿ ನಾವು ಇಷ್ಟು ಬೇಗ ಈಗ ನಿಮಗೆ ಎಂಥದ್ದು ವಿಡ್ರಾಲ್ ಸಿಗೋದಿಲ್ಲ. ಏನೇ ನಿಮಗೆ ಕ್ಯಾಶ್ ಬೇಕು ಅಂತಂದ್ರೆ ನಾಳೆ ಬೆಳಗ್ಗೆ ನಿಮ್ಗೆ ಸಿಗೋದು. ಗೊತ್ತಾಯ್ತು?